ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಜೆ ನೋಡ್ರಿ, ಸಂಜೆ ಬಂದು 4:30 ಆಗೈತೆ ಟೈಮು. ಆವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಸಂಜೆ ರೂಟೀನ್ ನಂದು ಯಾವ ಥರ ಇರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಯಾವುದು ಹೂವಿನ ಗಿಡ? ಅದು ನೋಡ್ರಿ, ಹತ್ತಿರಕ್ಕೆ ಕಣಂಗೆ ಕಾಣ್ತದೆ. ಸೇಮ್ ಹೌದಲ್ಲ? ಅದು ಕಾಂಗ್ರೆಸ್ ಇಲ್ಲ, ಅದು ಇದು ಗಿಡನೇ. ಅದು ಗಿಡ ಇಲ್ಲ, ಕಾಂಗ್ರೆಸ್ ಇರ್ಬೇಕು. ಅದು ಇದ್ರ ಗಿಡ ಅಲ್ಲದು ಅಲ್ಲ? ಅಲ್ಲ, ಉಳ್ಳಾಗಡ್ಡಿ ನೋಡ್ರಿ. ಅದರದೇ ಗಿಡ ಅದು. ಉಳ್ಳಾಗಡ್ಡಿ ನೋಡ್ರಿ ಎಷ್ಟು ಚೆನ್ನಾಗೈತಿ. ಸೂಪರ್ ಅಲ್ಲ? ತಪ್ಪಲ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಇಲ್ಲಾಂದ್ರೆ ಫ್ರೈಡ್ ರೈಸ್ ಮಾಡಿದಾಗ ಅದು ಚೆನ್ನಾಗಿರುತ್ತೆ. ನನಗೆ ಹಿಡಿತೇನು ಮಂಗ? ಬಂದ್ರೆ ಪೂರ್ತಿ ನೆನೆಸ್ತು ನೋಡು. ಫ್ರೆಂಡ್ಸ್, ಇಲ್ಲಿ ರಾತ್ರಿ ಅಡುಗೆ ಮಾಡತ್ತೀನಿ ನೋಡಿ. ರಾತ್ರಿ ಊಟಕ್ಕೆ ಬಂದು ಹೀರೆಕಾಯಿ ಎಣ್ಗಾಯಿ ಮಾಡ್ಬೇಕಂತ, ಅದಕ್ಕೆ ಹೀರೆಕಾಯಿ ಎಣ್ಗಾಯಿ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿನೂ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ. ನಮ್ಮ ಮನೆಯವ್ರು ತೆಕ್ಕೊಟ್ಟಾರ. ಇಲ್ಲಿ ನಿಂತಾರೆ ನೋಡ್ರಿ, ಕಟ್ ಮಾಡ್ಕೊಂಡು. ಇವತ್ತು ಮನ್ಯಾಗದಾರ ಅಂತಂದ್ರೆ ನಿನ್ನೆ ನೈಟೆಲ್ಲ ಕೆಲಸ ಮಾಡಿದರು. ಹಂಗಾಗಿ ಇವತ್ತು ರೆಸ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಬೆಳಗ್ಗೆನೇ ಇದ್ದರು ಮನ್ಯಾಗ. ಮತ್ತು ವಾಪಸ್ ಬೆಳಗ್ಗೆ ಕೆಲಸ ಬಂತಂತೆ. ಮತ್ತು 3 ಗಂಟೆವರೆಗೂ ಹೋಗಿ 3 ಗಂಟೆಗೆ ಬಂದು ಮಲ್ಕೊಂಡಿದ್ರು ಇಷ್ಟ ತನಕ. ಈಗ ದೀಪ ಹಚ್ಚು ಹೊತ್ತಿಗೆ ಎದ್ದೇಳ್ರಿ ಅಂದೆ. ಎದ್ದು ಕೈಕಾಲು ಮುಖ ತೊಳ್ಕೊಂಡು ನಂಗೆ ಒಂಚೂರು ಹೆಲ್ಪ್ ಮಾಡಿಕೊಡತ್ತಾರ. ಈರುಳ್ಳಿ ಅಂದರೆ ಇದನ್ನೆಲ್ಲ ನಾ ರೆಡಿ ಮಾಡಿಕೊಂಡೆ. ಈರುಳ್ಳಿ ಸಿಪ್ಪೆ ತೆಗೆದುಕೊಟ್ರು. ಈಗ ರಾತ್ರಿ ಊಟಕ್ಕೆ ದಾಳಿಂಬೆ ಒಂಚೂರು ಕಟ್ ಮಾಡ್ಕೊತೀನಿ ಅಂತೇಳಿ ಅವರು ದಾಳಿಂಬೆ ಕಟ್ ಮಾಡ್ಕೊಳತ್ತಾರೆ ನೋಡ್ರಿ. ಒಂದೆರಡು ಊಟದ ಜೊತೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಊಟ ಆದಮೇಲೆ ತಿನ್ನೋಕ್ಕೂ ಆಗುತ್ತಂತೇಳಿ ನಾನು ಅವ್ರ ಜೊತೆ ಹಂಗೆ ಮಾತಾಡ್ತಾನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೀನಿ. ರಾತ್ರಿ ಅಡುಗೆಗೆ ಬಂದು ಇದು ಶೇಂಗಾ ಪುಡಿ ಮಾಡೋಕ್ಕಿಟ್ಟಿನಿ ನೋಡ್ರಿ. ಶೇಂಗಾ ಪುಡಿ ಮಾಡಬೇಕು, ಖಾಲಿ ಆಗೈತಿ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹುರ್ಕೊಂಡಿದ್ದೀನಿ. ಇದನ್ನು ಮಾಡೋಕೆ, ಹೀರೆಕಾಯಿ ಎಣ್ಗಾಯಿ ಮಾಡೋಕೆ ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ. ರೆಡಿ ಮಾಡ್ಕೊಂಡು ಆದಮೇಲೆ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ. ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡ್ತೀನಿ ಅಂತೇಳಿ. ಹೀರೆಕಾಯಿ ಎಣ್ಗಾಯಿ ಆಗಬೇಕು, ರೈಸ್ ಆಗಬೇಕು. ಸಾಂಬಾರು ಮಾಡಲೇ ಬೇಡ? ಹಾಂ, ಏನು ಸೂಪರ್ 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 ಸೂಪರ್. ಸೂಪರ್. ಪಿಂಟು ಒಳಗೆ ಕರ್ಕೊಂಬಂದೆ. ಪಿಂಟು ನಾನು ಕೂಗಿದ್ದೀನಿ. ಪಿಂಟು ಕೂಗಿರಿ ಕೊಯ್ ಅಂತ ನನಗೆ. ಸೂಪರ್ ಆಯ್ತಾ? ಚಾಕು ತೊಗೊಂಬಾಡೋದು ಬಿಡ ಬಿಚ್ತಾವು. ಪಟ ಬಿಚ್ಕೊಟ್ಕೆ ನಂಗೆ ಒಂಚೂರು ಹೆಲ್ಪ್ ಮಾಡಿಕೊಡ್ತೀರಿ. ಇದು ಸಾಂಬಾರು ಮಾಡಲೇ ಬೇಡ? ಹಾಂ, ಕರೆದ ಬಾ 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 ಪಿಂಟು ಬಾ. ಹಾರಿ ಬಾ ಮ್ಯಾಕ. ಅಪ್ಪ ಫಾಸ್ಟ್ ಓಡ್ಬಿಡ್ತಾನೆ. ಪಿಂಟು ಭಾರಿ ಪ್ರೀತಪ್ಪ ಇಬ್ಬರದು. ಕಚ್ತಾನೆ ಈಗ ಬಂದು ಚೈನಾ ಕಚ್ಚೋದು, ಕಾಲುಂಗ್ರ ಕಚ್ಚೋದು. ಪಿಂಟು ಬಂದಿನಲ್ಲ, ಎಲ್ಲಿ ಬರ್ಬೇಕಂತ ನೀವು? ಪಿಂಟು ನೋಡ್ರಿ ಒಂದಾಟ. ಈಗ ಚಲ ನೋಡ್ರಿ. ಈಗ ನೈಟ್ ಇಡೋ ಜಗ್ಗದು ಸದ್ದ. ಇದು ಪ್ಯಾಂಟ್ ಇಡೋ ಜಗ್ಗದು, ನೈಟ್ ಇಡೋ ಜಗ್ಗದು ಸಿಗ್ಲಿಕ್ಕ ನಾನು ಕಚ್ಚೋದು. ತಗೋ ದಾಳಿಂಬೆ ತಿನ್ನು. ಎಲ್ಲಿ ಬರ್ತಿದ್ದಿ? ಎಲ್ಲಿ? ಹಾಂ, ನನಗೆ ಕರಿಲಿಕ್ಕಂದ್ರೂ ಬರ್ತಾನೆ ನೋಡಿಗ. ಬೇಡ ಹೋಗಿ, ನೀನು ಬರ್ಬೇಡ ಅಂತ. ಸರಿ, ನಾ ಅಡುಗೆ ಮಾಡಬೇಕು. ಬೇಡ, ತಗೋ ತಿನ್ನು ಬಾ 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 ಬಾ. ನೋಡಿ, ಇದು ತಿಂದ ಕರ್ಕೋತೀನಂತ. ತಿನ್ನು ಬೇಡ, ತಿಂತೀನಿ, ಬೇಗ ತಿನ್ನು, ಪಟ್ನೆ ತಿನ್ನು. ಬಿಡು, ಹೊಲಿಗೆ ಸರಿಯಪ್ಪ. ನಂಗೆ ಕೆಲಸ ಮಾಡ್ಬೇಕು, ಟೈಮ್ ಆಗತ್ತೆ ನಂಗೆ. ಹೋಗಿ ನೀವು ಹೊರ್ಗೆ ಹೋಗಿ, ಕಾಲ ಸಿಗ್ಬೇಡ ನನಗೆ. ಈಗ ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ. ರೆಡಿ ಮಾಡ್ಕೊಂಡು ಆದಮೇಲೆ ತೋರಿಸ್ತೀನಿ ಅಂತ ರೆಸಿಪಿನ ಪಟ್ಟಂತ ನಾನು. ಫ್ರೆಂಡ್ಸ್, ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನೋಡ್ರಿ. ಇದ್ರೊಳಗೆ ಶೇಂಗಾ ಪುಡಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೇನೆ ನಾನು ಇದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೊತೀನಿ.
ಎಳ್ಳು ತೊಗೊಂಡು ನೋಡ್ರಿ, ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಎಳ್ಳರ ಹಾಕ್ಬೋದು, ಇಲ್ಲ ಅದ್ರ ಬದಲಾಗಿ ಗೋಡಂಬಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಯಾವ್ದಾರು ಹಾಕೋರಿ, ಗೋಡಂಬಿಯರು ಹಾಕೋರಿ ಇಲ್ಲ ಎಳ್ಳರು ಹಾಕೋರಿ, ಯಾವ್ದು ಹಾಕಿದ್ರು ಹಾಕಿದ್ರು ಚೆನ್ನಾಗಿರುತ್ತೆ, ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಕರಿ ಎಳ್ಳನ್ನು ಹಾಕೋಬೋದು, ಕರಿ ಎಳ್ಳು ಹಾಕಿದ್ವಿ ಅಂತಂದ್ರೆ ಸ್ವಲ್ಪ ಕಪ್ಪಗಾಗುತ್ತೆ ಅಷ್ಟೇ, ಇನ್ನೇನಿಲ್ಲ ನೋಡಿರಿ. ಇಲ್ಲಿ ಶೇಂಗಾ ತೊಗೊಂಡಿನಿ, ಒಂದು ಇಷ್ಟದ ನೋಡಿರಿ, ಹೆಂಗಂತ ಹೇಳ್ಬೋದು. ಇಷ್ಟು ಶೇಂಗಾ ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿ ತೊಗೋರಿ, ಅಂದರೆ ಹೀರೆಕಾಯಿ ಎಷ್ಟು ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಶೇಂಗಾನ ಹುರಿದು ಇಟ್ಕೊಂಡಿದ್ದೀನಿ, ಸಿಪ್ಪೆ ಬೇಕಾದ್ರೂ ತೆಕ್ಕೋಬೋದು, ನಾನಂತೂ ಸಿಪ್ಪೆ ತೆಗಿಯಂಗಿಲ್ಲ, ಹಾಗೆ ಹಾಕ್ಕೊತೀನಿ. ಇದು ಬಂದು ಕಾರಳು ನೋಡಿರಿ, ಇಲ್ಲಿ ಹುಚ್ಚೆಳ್ಳು ಅಂತಾರೆ, ನಮ್ಮ ಸೈಡು ಕಾರಳು ಅಂತಾರೆ. ಪಿಂಟು ಕಡಿಬೇಡ ನೀನು. ಇದನ್ನು ಒಂದು 2 ಸ್ಪೂನಷ್ಟು ಕ್ಲೀನ್ ಮಾಡಿ ಹುರಿದಿಟ್ಕೊಂಡು ನೋಡಿರಿ, ಹುರಿದು ಹಾಕಬೇಕು, ಅಂದರೆ ಚೆನ್ನಾಗಿರುತ್ತೆ. ಎಳ್ಳೊಂದು ಬಿಸಿ ಮಾಡ್ಕೊಂಡಿಲ್ಲ ನಾನು, ಅದನ್ನೊಂಚೂರು ಬಿಸಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ, ಬಟ್ ಬಿಸಿ ಮಾಡ್ಕೊಂಡಿಲ್ಲ ನಾನು, ಹಾಗೆ ಹಾಕಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ ನಾನು, ಒಂದು ತರಿ ನುಣ್ಣಗಂಗೆ ರುಬ್ಬಬೇಕು, ಇದನ್ನು ರುಬ್ಕೊಂಬರ್ತೀನಿ ನಾನು. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಇಷ್ಟು ರುಬ್ಕೊಂಡಿದ್ದೀನಿ. ತರಿ ಬೇಕಂದ್ರೆ ತರಿ ರುಬ್ಕೋರಿ, ನುಣ್ಣಗೆ ಬೇಕಂದ್ರೆ ನುಣ್ಣಗೆ ರುಬ್ಕೋರಿ. ಈಗ ಇದಕ್ಕೇ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರನೂ ಈಗಲೇ ಸೇರಿಸ್ಕೊತೀನಿ. ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡು ನಿಮ್ಮ ಖಾರಕ್ಕೆ ನೋಡಿಕೊಂಡು ಹಾಕೋರಿ. ನಾನಿಲ್ಲಿ ಮೀಡಿಯಮಾಗಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಆಗುತ್ತೆ, ನಮ್ಮ ಮನೇನ ಅಳ್ತಾಳ. ಈಗ ಇದಕ್ಕೇ ಉಪ್ಪು ಸೇರಿಸ್ಕೋಬೇಕು ನೋಡಿರಿ. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಂದ್ರೆ ಆಮೇಲೆ ಎಕ್ಸ್ಟ್ರಾ ಹಾಕ್ಕೊಳಕ್ಕೆ ಬರುತ್ತೆ ನೋಡಿರಿ. ಇವಾಗ ಸಕ್ಕರೆ ನೋಡಿರಿ, ಎಷ್ಟು ಬೇಕು ರುಚಿಗೆ ಅಷ್ಟು ಸಕ್ಕರೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ, ಯಾಕಂದರೆ ಹೀರೆಕಾಯಿನೂ ಸ್ವಲ್ಪ ಸ್ವೀಟ್ ಇರ್ತೈತೆ ನೋಡಿರಿ, ಅಷ್ಟೊಂದೇನು ಜಾಸ್ತಿ ಹಿಡಿಯಂಗಿಲ್ಲ. ಈಗ ಇದನ್ನು ಒಂದೇ ಸತಿ ಸುಮ್ಮನೆ ಹಿಂಗೆ ಆನ್ ಆ್ಯಂಡ್ ಆಫ್ ಮಾಡ್ತೀನಿ ನೋಡ್ರಿ, ಮಿಕ್ಸ್ ಆಗಬೇಕಷ್ಟೇ, ಇದೇನು ನುಣ್ಣಗಾಗೋದು ಬೇಕಾಗಿಲ್ಲ, ಮಿಕ್ಸ್ ಆಗಬೇಕಷ್ಟೇ, ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರಾಗ ಹೀರೆಕಾಯಿಗೆ ತುಂಬೋದು ನೋಡಿರಿ, ಇದನ್ನು ಅಷ್ಟೇ, ಇನ್ನೇನೂ ಇಲ್ಲ. ಇದಕ್ಕೆ ನೀವು ಈರುಳ್ಳಿ, ಇಲ್ಲಿ ಟೊಮೊಟೊ ಎಲ್ಲ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ನೋಡಿರಿ, ಇದನ್ನು ಬೇಕಾದರೂ ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತುಂಬಬೋದು. ಆದರೆ ನನಗೆ ಆ ಥರ ಮಾಡೋದ್ರಿಂದ ಇಷ್ಟ ಆಗಲ್ಲ ನನಗೆ, ಹಂಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಬರೀ ಈ ಮಸಾಲೆ ಮಾತ್ರ ಹೀರೆಕಾಯಿ ತುಂಬಿ ಇದನ್ನು ಈರುಳ್ಳಿ ಎಲ್ಲ ಏನು ಮಾಡ್ತೀನಿ ಒಗ್ಗರಣೆಗೆ ಹಾಕ್ಕೊತೀನಿ ನೋಡಿ. ನಾನು ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ, ಅಂದರೆ ಒಂದೊಂದು ರೀತಿಲೂ ಮಾಡ್ಬೋದು, 2-3 ರೀತಿಲೂ ಮಾಡ್ಬೋದು. ಈಗ ಇದನ್ನು ಎಲ್ಲ ನಾನು ಈ ತಟ್ಟೆಗೆ ಹಾಕ್ಕೊತೀನಿ. ಆಮೇಲೆ ಉಳಿದಿದ್ದೇನೈತಿ ನೀರು ಹಾಕಿ ವಾಪಸ್ಸು ಹಾಕೋಕ್ಕಾಗುತ್ತೆ ನೋಡ್ರಿ. ಇದಕ್ಕೇ ಸ್ಪೂನ್ ಕುಂತ ಕೈಯಲ್ಲೇ ಚೆನ್ನಾಗಿ ಅನಿಸುತ್ತೆ, ತುಂಬಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಉಪ್ಪು ಖಾರ ಎಲ್ಲ ಇದ್ರಾಗ ಇರ್ತೈತೆ ನೋಡ್ರಿ, ಮತ್ತೇನು ಎಕ್ಸ್ಟ್ರಾ ಹಾಕಂಗೇನಿರಲ್ಲ. ಇದು ಜಾರ್ ಏನೈತಿ ಆಮೇಲೆ ನೀರು ಹಾಕಿ ಅಳ್ಳಾಡಿಸಿ ಹಾಕ್ಕೊತೀನಿ ನಾನು, ಕಾಣಿಸಕತ್ತಿಲ್ಲ. ಈಗ ಇದೇನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಇದನ್ನು ಹೀರೆಕಾಯಿ ತುಂಬೋದು. ಇಲ್ಲಿ ಹೀರೆಕಾಯಿನ ನಾನು ಮೇಲಿನ ಸಿಪ್ಪೆ ಎಲ್ಲ ಎರೆದು ತೊಳೆದು ಈ ಥರ ಬದನೆಕಾಯಿ ಹೆಂಗೆ ಕಟ್ ಮಾಡ್ಕೊತೀನಿ ನೋಡಿರಿ, ಎಣ್ಗಾಯಿ ಬದನೆಕಾಯಿಗೆ ಆ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಈ ರೆಡಿ ಮಾಡ್ಕೊಂಡಿರೋಂಥ ಮಸಾಲಾನ ಇದ್ರೊಳಗೆ ಈ ರೀತಿ ತುಂಬೋದು ನೋಡಿರಿ. ನಂಗೆ ಮಾತಾಡ್ತಾನೆ ಬಾಯಲ್ಲಿ ನೀರು ಬರ್ತೈತಿ, ಭಾಳ ದಿನ ಆಗಿತ್ತು ಮಾಡಿರಲೇ ಇಲ್ಲ, ಇವತ್ತು ಮಾಡಿರಾಯ್ತು ಅಂಥೇಳಿ ಮಾಡತ್ತೀನಿ ನೋಡಿರಿ. ನಮ್ಮ ಮನೆಯವ್ರು ಕೇಳಿದರು ಮಾಡು ಅಂಥೇಳಿ, ಹಾಗಾಗಿ ಮಾಡತ್ತೀನಿ ಕುಂದಿರ್ತಲ್ಲೇ ನೋಡಿರಿ. ನಮ್ಮ ಫ್ರಿಜ್ಜನ್ನೇ ಕುಂದಿರ್ಸ್ತಾರತ್ತೆ ನೋಡಿ, ಹೆಂಗೆ ಕರ್ದ ಬರಲ್ಲ. ಹಾಂ, ಅಂದರೆ ಹೊರಗಡೆ ನೈಟ್ ಟೈಮಲ್ಲಿ ಅಲ್ಲಿ ಕರೆದ್ರು ಹೆಂಗೆ ಕರೆದ್ರು ಬರ್ತಾನೆ, ಡೇ ಟೈಮಲ್ಲಿ ಬರಲ್ಲ ಅವನು. ಈಗ ಇದೇ ಥರನೇ ಎಲ್ಲನೂ ನಾನು ತುಂಬ್ಕೊತೀನಿ, ಕೆಲವಕ್ಕೂ ತುಂಬಿಡ್ತೀನಿ ನೋಡಿರಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡಿನಿ. ಇಷ್ಟು ಉಳ್ಕೊಂತು ಇದು ರಸಕ್ಕಾಗತ್ತೆ ನೋಡಿರಿ. ಇಲ್ಲಿ ಹಾಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನು ಎಣ್ಣೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕೊಂಡ್ಬಿಡೋದು ನೋಡಿರಿ ಪಟ ಅಂತೇಳಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಚಿಟಪಟ ಅಂದಮೇಲೆ ಇದಕ್ಕೆ ಕರಿಬೇವು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕೊಳ್ಳೋದು. ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿನ ಹಾಕೋಬೋದು, ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಮಾಡಿಸ್ಕೊಳ್ತೀನಿ ನೋಡಿ ಎಣ್ಣೆಲೇ. ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಈರುಳ್ಳಿ ಮಾಡಿಟ್ಟು ಟೊಮೊಟೊ ಸೇರಿಸ್ಕೊತೀನಿ. ಹುಣಸೆಹಣ್ಣು ಬೇಕಾದರೆ ಹಿಂಡ್ಬೋದು ಇದಕ್ಕೆ.
ಫ್ರೆಂಡ್ಸ್ ಇಲ್ಲಿ ನೋಡಿರಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿನಿ. ಈಗ ಹೀರೆಕಾಯಿನ ಹಾಕ್ಕೊತೀನಿ. ಒಂದು ಸ್ವಲ್ಪ ಅದನ್ನ ಸೈಡಿಗೆ ಮಾಡ್ತೀನಿ, ಇದಕ್ಕಂದ್ರೆ ಒತ್ತಕ್ಕೆ ನೋಡಿರಿ. ಅದಕ್ಕೆ ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಹೀರೆಕಾಯಿನ ಹಾಕ್ಕೊಂಡು ಅದೇನು ಎಣ್ಣೆ ಬಿಟ್ಕೊಂಡಿದ್ದಲ್ಲ ಅದ್ರೊಳಗೆ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊತೀನಿ. ಆಮೇಲೆ ನೀರು ಹಾಕಿ ಬೇಯಿಸ್ಕೊಳಕ್ಕಾಗುತ್ತೆ. ಬೇಕಂದ್ರೆ ಮೇಲೆ ಹಾಕೋರಿ ಈರುಳ್ಳಿನ, ತೊಳಗೆ ಬಿಟ್ಟರೆ ಅದನ್ನು ಆಲ್ರೆಡಿ ಬೆಂದಿರುತ್ತಲ್ವ, ಹಾಗಾಗಿ ಮತ್ತಿಷ್ಟು ಜಾಸ್ತಿ ಬೇಯ್ತೈತಿ. ಎಲ್ಲ ಹೀರೆಕಾಯಿನ ಇದಕ್ಕೆ ಹಾಕ್ಕೊತೀನಿ ನಾನು. ಯಾಕೆ ಏನಾಯ್ತು? ಹಾಂ ಹಾಂ ಮೇಲೆ ಹಾಕೋಬೇಕಿಲ್ಲ, ತಳಕತ್ತೆ ಯಾಕೆ ಅಷ್ಟು ತಳಕತ್ತೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು, ಫುಲ್ ಮೀಡಿಯಮಲ್ಲಿ ನೋಡಿರಿ, ಫುಲ್ ಕಡಿಮೆ ಫ್ಲೇಮಲ್ಲಿಟ್ಟು ಮ್ಯಾಗ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬೇಯಬೇಕಿದು. ಅಂದರೆ ಒಂದು ಸೈಡ್ ಬೆಂದ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತಿರುವಿ ಹಾಕ್ಕೊಂಡು ಇನ್ನೊಂದು ಸೈಡು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹೀರೆಕಾಯಿ. ಆಮೇಲೆ ನೀರು ಹಾಕಿ ಬೇಯಿಸ್ಕೊತೀನಿ ನಾನು. ಇವಾಗ ಇದು ಬೇಯ್ತಿರಲಿ ಫ್ರೆಂಡ್ಸ್. ಇವಾಗ 1-1.5 ನಿಮಿಷದಷ್ಟು ಬಿಟ್ಟಿದ್ದೆ. ಇವಾಗ ನೋಡಿ ಇಲ್ಲೇ ಹಿಂಗೆ ಹೊಳಿಸಿ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗ್ತದೆ ನೋಡಿರಿ ಹೀರೆಕಾಯಿದು. ಅಲ್ಲೇ ಸ್ವಲ್ಪ ಹಿಂಗೆ ತಿರುಗಿಸಿ ಹಾಕೋಬೇಕು. ಅದು ಇನ್ನೊಮ್ಮೆನು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂಚೂರು. ತೀರಾ ಜೋರಾಗಿರ್ತೀವಿ ಅಂದರೆ ಶೇಂಗಾ ಪುಡಿ ಹಾಕಿರ್ತೀವಿ ನೋಡಿರಿ, ಒತ್ತಿ ಬಂದ್ಬಿಡ್ತೈತಲ್ಲ. ಅದಕ್ಕದೇ ನಾನು ಉರಿನ ಕಮ್ಮಿ ಇಡ ಅಂತ ಹೇಳಿದ್ದು. ಎಣ್ಣೆ ನೋಡಿರಿ ಎಳ್ಳು ಹಾಕಿರ್ತೀವಲ್ಲ, ಚೆನ್ನಾಗಿ ಎಣ್ಣೆ ತೇಲ್ಕೊಂಡ್ಬರುತ್ತೆ. ಎಲ್ಲನೂ ಹಿಂಗೆ ಉಲ್ಟಾ ಮಾಡ್ತೀನಿ ಸರ್ ನಾನು. ಈಗ ಇನ್ನೊಂದು 1.5 ನಿಮಿಷದಷ್ಟು ಇಷ್ಟೇ ಬಿಡ್ತೀನಿ ಇದನ್ನು. ಪ್ಲೇಟ್ ಮುಚ್ಚೆ ಬಿಡಬೇಕು, ಅಂದರೆ ಉಮ್ಗೊಯ್ದಂಗಾಗಿ ಚೆನ್ನಾಗಿ ಸ್ಮೂತ್ ಆಗುತ್ತೆ ನೋಡಿರಿ ಹೀರೆಕಾಯಿ. ಫ್ರೆಂಡ್ಸ್ ಇವಾಗ ನೋಡಿರಿ ಇಷ್ಟ ಆಗೈತಿ. ಎಣ್ಣೆ ಎಲ್ಲ ಹೆಂಗೆ ತೇಲ್ಕೊಂಡ್ಬಂದೈತೆ ನೋಡಿರಿ, ಮೇಲೆಲ್ಲ ಅಲ್ಲಿ ಎಣ್ಣೆ ಹೆಂಗೆ ತೇಲ್ ಬಂದೈತಿ. ಇಷ್ಟಾಗ ಸಾಕು. ಈಗ ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಸ್ವಲ್ಪ ತಳ ಉರಿ ಕಮ್ಮಿ ಆಯ್ತು ಮತ್ತು ತಳ ಒತ್ತೆ ಬಂದೈತೆ ಒಂಚೂರು. ಶೇಂಗಾ ಇರುತ್ತಲ್ಲ ಸ್ವಲ್ಪ ಬೇಗ ಒತ್ತೆ ಆಗುತ್ತೆ. ಆಮೇಲೆ ನೀರು ಹಾಕಿದಾಗ ಸರಿ ಹೋಗುತ್ತೆ. ಈಗ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಸಾಲೆ ರುಬ್ಕೊಂಡಿದ್ದು ನೋಡಿರಿ, ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ತುಂಬಬೇಕಾದ್ರೂ ಮಸಾಲೆ ಉಳ್ಕೊಂಡಿತ್ತಲ್ಲ ಒಂಚೂರು, ಅದನ್ನು ಎಲ್ಲನೂ ಇದಕ್ಕೆ ಹಾಕ್ಕೊಳ್ಳೋದು. ನಿಮಗೆ ರಸ ಎಷ್ಟು ಬೇಕು ನೋಡಿಕೊಂಡು, ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ನೀವು ನೀರನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಸ್ವಲ್ಪ ಗ್ರೇವಿ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಅನ್ನಕ್ಕೆ ಸಾಂಬಾರು ಮಾಡ್ತಾಯಿಲ್ಲ, ಇದನ್ನೇ ಅನ್ನಕ್ಕೂ ನೆಂಚ್ಕೊಳ್ಳೋಕೆ ಅಂತಲೇ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ನೀರನ್ನು ಇಲ್ಲಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನಾನು ಇದನ್ನು ಶೇಂಗಾ ಪುಡಿನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೋಡಿರಿ, ಮಸಾಲೆನೂ ಸ್ವಲ್ಪ ಜಾಸ್ತಿನೇ ಐತಿ, ಹಾಗಾಗಿ ನೀರನ್ನೆಲ್ಲ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ನಾನು ಹತ್ತತ್ರ ಒಂದು ಗ್ಲಾಸ್ ಪೂರ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಇನ್ನೂ ಹೀರೆಕಾಯಿ ಬೇಯಬೇಕು, ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊತೀವಿ. ಇಷ್ಟು ಹಳಸಾಗಿರಂಗಿಲ್ಲ ನೋಡಿರಿ, ಇನ್ನೂ ಗಟ್ಟಿ ಬರುತ್ತೆ. ಹೀರೆಕಾಯಿ ಎಲ್ಲ ಬೇಯಬೇಕಲ್ಲ, ಹಂಗಾಗಿ ಗಟ್ಟಿ ಬರುತ್ತೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ, ಉಪ್ಪು ಖಾರ ಏನಾರು ಆಗಿತ್ತು ಅಂತಂದ್ರೆ ಈ ಟೈಮಲ್ಲೇ ನೀವು ಮ್ಯಾನೇಜ್ ಮಾಡಿಕೊಂಡು ಇದಕ್ಕೊಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಹೀರೆಕಾಯಿ ಪೂರ್ತಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಾವು. ನಿಮಗೆ ಹೀರೆಕಾಯಿ ಸ್ವಲ್ಪ ರಫ್ ಆಗಿರಲಿ ಅಂದರೆ ಕಮ್ಮಿ ಬೇಯಿಸ್ಕೋರಿ, ಇಲ್ಲ ಫುಲ್ ಸ್ಮೂತ್ ಆಗಬೇಕು ಅಂದ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಒಂದು 3 ನಿಮಿಷ ತೊಗೊಳತ್ತೆ, 3-4 ನಿಮಿಷ ತೊಗೊಳತ್ತೆ ನೋಡಿರಿ. ಇವಾಗನೇ ನಾನು ಇದಕ್ಕೊಂದು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತೀನಿ ನೋಡಿರಿ. ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಗರಂ ಮಸಾಲ. ಯಾಕಂದರೆ ಗರಂ ಮಸಾಲ ಏನೂ ಹಾಕಿಲ್ಲ ನಾನು ಇದರಲ್ಲಿ, ಹಾಗಾಗಿ ಒಂದು ಸ್ವಲ್ಪ ಗರಂ ಮಸಾಲನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದೀಲಿ, ಕುದ್ಮೇಲೆ ತೋರಿಸ್ತೀನಿ ಅಂತ ಹೆಂಗಾಗ್ಯದ ಅಂತ ಹೇಳಿ. ಮಸಾಲೆ ಏನೂ ಹಾಕ್ಕೊಂಡಿಲ್ವಲ್ಲ, ಹಾಗಾಗಿ ಗರಂ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಹಾಕಿದರೆ ಇನ್ನೊಂಚೂರು ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ನೋಡಿರಿ ಸಾಂಬಾರು ಥರ ಅನ್ನಿಸ್ತಾ ಐತಿ, ಬಟ್ ಹೀರೆಕಾಯಿ ಎಲ್ಲ ಬೇಯಬೇಕಲ್ಲ, ಆವಾಗ ಗ್ರೇವಿ ಗಟ್ಟಿ ಆಗುತ್ತೆ.
ಇಲ್ಲಿ ಇದನ್ನು ಕ್ಲೋಸ್ ಮಾಡಿ ಇದು ಬೇಯ್ತಾ ಇರಲಿ. ಬೇಯ್ಕೊಳ್ಳೋಷ್ಟೊತ್ತಿಗೆ ನಾನು ಈ ಕಡೆ ರೊಟ್ಟಿನೂ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಇದು ಹೀರೆಕಾಯಿ ಪಲ್ಯನೂ ಗಟ್ಟಿ ಆಗೈತೆ ನೋಡ್ರಿ. ಹೆಣ್ಗಾಯಿ ಅಲ್ವಾ? ಹೀರೆಕಾಯಿ ಎಣ್ಗಾಯಿ ಪಲ್ಯ ಅಂದ್ರೆ ಹೆಣ್ಗಾಯಿ ಪಲ್ಯ ಅಂದಂಗೆ ಇನ್ನೇನಂತಾರೆ ಎಲ್ಲ ಗಟ್ಟಿ ಆಗೈತೆ ನೋಡ್ರಿ. ಈಗ ಲಾಸ್ಟಲ್ಲಿ ಇದಕ್ಕೆ ನೋಡ್ಬಿಟ್ರೆ ಗಮ್ ಅಂತೈತಿ. ಒಂಚೂರು ಕಸೂರಿ ಮೇಥಿನ ಹಾಕೊಳತ್ತೀನಿ. ಮತ್ತು ಸ್ವಲ್ಪ ಸರಿ ಅಮ್ಮ, ಇದು ಸಾಂಬಾರು ಸೊಪ್ಪು ನೋಡ್ರಿ. ಚಾಕು ಎಲ್ಲೈತಿ? ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ಕೊಂತೀನಿ ನೋಡ್ರಿ. ಹಾಕ್ಕೊಂಡ್ರೆ ರೆಡಿ ಆಯಿತು ಹೀರೆಕಾಯಿ ಎಣ್ಗಾಯಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದ್ಸತಿ ಚಲೋತ್ನೆ ಮಿಕ್ಸ್ ಮಾಡಿ ಇನ್ನೊಂದು ಕುದಿಸ್ಕೊಂಡು ಕೆಳಗೆ ಇಳಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಮುಗೀತು, ರೆಡಿ ಆಗುತ್ತೆ ಎಣ್ಗಾಯಿ ಪಲ್ಯ. ರೊಟ್ಟಿ ಬರುತ್ತೆ. ಒಂದು ಸ್ವಲ್ಪ ಒಂದೇ ಒಂದು ಕುದಿ ನೋಡ್ರಿ. ಸಾಂಬಾರು ಸೊಪ್ಪೆಲ್ಲ ಹಾಕಿನಲ್ಲ ಹಂಗಾಗಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಎಲ್ಲ ಅಡುಗೆನ ಆಯಿತು. ಹೀರೆಕಾಯಿ ಪಲ್ಯ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದು ಪಕ್ಕದ ಮನೆಯವ್ರದ್ದು ಪಲಾವ್ ನೋಡ್ರಿ. ಅವ್ರು ರಾತ್ರಿ ಟೈಮ್ನಾಗ ಪಲಾವ್ ಮಾಡ್ಕೊಂಡಾರ ಅವರೆಕಾಳು ಹಾಕ್ಕೊಂಡು. ನಾನು ರೊಟ್ಟಿ ಕೊಟ್ಟು ಕಳ್ಸಿದ್ನಲ್ಲ ಹೀರೆಕಾಯಿ ಪಲ್ಯ ರೊಟ್ಟಿನ, ಅವರು ಪಲಾವ್ ಕೊಟ್ಟು ಕಳ್ಸ್ಯಾರ ವಾಪಸ್. ಏನಾಯ್ತ ಕೈವ ಇದು ಮಾಡಿ ಮತ್ತು ಅದ್ರಾಗ ರೈಸ್ ಐತೆ ನೋಡ್ರಿ. ಊಟಕ್ಕೆ ಹೊರಗೆ ತೊಗೊಂಬಂದು ಇಟ್ಟಿದ್ದೀನಿ. ನಮ್ಮ ಪಿಂಟು ನವ್ತಾರ ನೋಡ್ರಿ ಹೆಂಗೆ ಮಾಡತ್ತನಂತ. ಎಲ್ಲದನ ಕಾಣಿಸ್ತಾ ಇಲ್ವಲ್ಲ? ಬಾ 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 ಬಾರೆ 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 ಪಿಂಟು, ಇಲ್ಲಿ 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 ಪಿಂಟು ಪಿಂಟು ಬಾ 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 ಈ ಕಡೆಗೆ ಬಾ ಬಾ ಪಿಂಟು ಈ ಕಡೆಗೆ ಬಾ 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 ಹೊಟ್ಟೆ ಹಸ್ತೈತೆ ನೋಡ್ರಿ ಅವನಿಗೂ. ಇಲ್ಲಿ ತೊಗೊಂಬಂದಿಟ್ಟಿನ ಅವನಿಗೆ ಹಾಲು ರೊಟ್ಟಿ ಒಂದು ಸ್ವಲ್ಪ ಉಪ್ಪು ಹಾಕಿ. ಹಾಂ ಬಂದ ನೋಡು ಓಡೋದು ಹೊಟ್ಟೆ ಹಸ್ತೈತೆ ನೋಡ್ರಿ. ಈಗ ಇಲ್ಲಿ 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 ಪಿಂಟು ಇಲ್ಲಿ ಇಲ್ಲಿಗ ಎಲ್ಲಿ ಇಲ್ಲಿ 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 ಬಾ. ತಗೋ ಹೊಟ್ಟೆ ಹಸ್ತು ಬಿಟ್ಟೈತೆ ನೋಡ್ರಿ ಮನ್ಗಂಡ. ರಾತ್ರಿ ಟೈಮ್ನಾಗ ರೊಟ್ಟಿ ಹಾಲು ಕೇಳ್ತಾನ್ರಿ ಜಾಸ್ತಿ. ಅನ್ನ ಹಾಲು ಅನ್ನ ಸಾರು ಹಾಕೊಟ್ರಿ ಊಟ ಮಾಡಲ್ಲ. ಮತ್ತೆ ಇಂಥ ಟೈಮ್ನಾಗ ಹೆಂಗೆ ಮಾಡ್ತಾನಂತೇಳಿ. ಸರಿ ಕಿರಣ ಊಟನ ಮಾಡೋದು ನೋಡ್ರಿ. ಈಗ ಹಚ್ಕೊಂತೀರಾ? ಹಾಂ ಹಚ್ಕೊಂಬಿಡ್ರಪ್ಪ, ಪುಣ್ಯ ಬರುತ್ತೆ. ಹಚ್ಕೊಂಡ್ರೆ ಪುಣ್ಯ ಬರುತ್ತೆ ನೋಡ್ರಿ. ಹಚ್ಕೊಳತ್ತಾರ ನೋಡ್ರಿ. ಹೊಟ್ಟೆ ಹಸ್ತದಂತ ಅವ್ರಿಗೂ. ಟೈಮ್ ಬಂದು 8:45 ನೋಡ್ರಿ. ಹ್ಞೂ ಊಟ ಮಾಡೀನಿ. ನೀವು ಊಟ ಮಾಡು ಬರ್ರಿ, ಊಟ ಮಾಡಿ ಬರ್ರಿ. ನನಗೂ ಹಚ್ತೀರಾ? ಹಚ್ಚದಿನ ನಾನಿಲ್ಲ ಹಚ್ಚೋದು. ಇವತ್ತೊಂದು ದಿವಸ ನೀವು ಹಚ್ಚಿ. ಹಚ್ಚಿ ಹೆಂಗಿರ್ತೀನಿ. ನಂಗೆ ಒಂದೇ ರೊಟ್ಟಿ ಸಾಕು. ನಂಗೆ ಒಂದೇ ರೊಟ್ಟಿ ಹಾಕ್ರಿ ಸಾಕು ನೋಡ್ರಿ. ಅವರೇ ಹಚ್ಕೊಳಕತ್ತಾರೆ ಎಲ್ಲ. ನಾನು ಸಾಕಾಯ್ತಾ ಪಿಂಟು? ಒಳ್ಳೆ ಕೊಟ್ಟಾರ ಇಲ್ಲ ಅಂದ್ರೆ ಗತ್ಲೆ ಮಾಡ್ತಾನೆ. 1-2 ತುತ್ತು ತಿಂದ್ರೆ ಮುಗಿಯಿತು, ಸಾಕಾಯ್ತು. ಟೇಸ್ಟ್ ಮಾಡಿದ್ರೆ ಪಲ್ಯ ಹೆಂಗಾಗ್ಯದಂತ? ಚಲೋ ಆಗೈತೆ ನಿನಗೆ? ಸೂಪರಾ? ಖಾರ? ಖಾರ ಅಂತಿದ್ದಿಲ್ಲ ನೀನೆ. ಹಾಂ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿತ್ತ? ನಾನು ಊಟ ಮಾಡ್ತೀನಿ ನೋಡ್ರಿ. ನನಗೂ ಹಚ್ಚಿಟ್ಟಾರ. ನಾನು ಊಟ ಮಾಡ್ತೀನಿ. ತೆಗೀರಿ ಇದನ್ನೊಂಚೂರು. ಟಿ ವಿ ರಿಮೋಟ್ ತೊಗೊಂಡ್ರಿ ಇಲ್ಲ? ನಂದು ನಡ್ಬರ್ಕ್ ನೋಡ್ರಿ ಜಾಗ ನಂದು. ರೊಟ್ಟಿ ಪಲ್ಯ ಊಟ ಮಾಡೋದೀಗ. ಅವರೆಕಾಳು ಪಲಾವ್ ನಿನಗೆ ರೀ. ನೀನೇ ಉಣ್ಣೋದು ಅವರೆಕಾಳು ಪಲಾವು. ಅವ್ರು ನೋಡಿ ಅವರೆಕಾಳು
ಫ್ರೆಂಡ್ಸ್ ಇವಾಗ ನಾನು ಊಟ ಮಾಡ್ಬೇಕು ನೋಡ್ರಿ. ಊಟ ಮಾಡಿ ತಲೆಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡಿಲ್ಲ ಇವತ್ತು, ನಾಳೆಗೆ ಹಬ್ಬ ಆಗಿರೋದ್ರಿಂದ ತಲೆ ಸ್ನಾನ ಮಾಡ್ಕೋಬೇಕು. ಮೆಹಂದಿನೂ ಹಚ್ಕೊಂಡಿದ್ದೀನಿ ಇವತ್ತು, ಎಣ್ಣೆ ಹಚ್ಕೊಂಡಿಲ್ಲ ಇನ್ನು. ನೈಟು ಹಚ್ಕೊತೀನಿ ಸದು ಊಟ ಮಾಡಿ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡ್ರೆ ಮುಗಿತೈತಿ. ಈಗ ಊಟ ಮಾಡೋದು ನೋಡ್ರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.